ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಕೆಪಿ ಮಗ್ಗೇನವರ್ ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ರು. ಮಾಜಿ ಶಾಸಕರು ಹಾಗೂ ಶಿರಗುಪ್ಪಿ ಶುಗರ್ ವರ್ಕ್ಸ್ ಕಾಗವಾಡ ಸಂಸ್ಥಾಪಕರು ಆಗಿರುವಂತಹ ಮಾನ್ಯ ಶ್ರೀ ಕಲ್ಲಪ್ಪಣ್ಣ ಪಾರಿಸ್ ಮಗ್ಗೇನವರ್ ಇವರಿಗೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಇವರ ವತಿಯಿಂದ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರಂಭದಲ್ಲಿ ಸಹಕಾರ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಲ್ಲಪ್ಪಣ್ಣ ಮಗ್ಗೇನವರ್, ಈ ಪ್ರಶಸ್ತಿ ನನ್ನದಲ್ಲ, ನಿಮ್ಮದು. ನಿಮ್ಮ ಅಭಿಮಾನ ಪ್ರೀತಿ ಸದಾಕಾಲ ಹೀಗೆ ಇರಲಿ ತಮ್ಮ ಅಭಿಮಾನ ಬಳಗಕ್ಕೆ ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸಿದ ಮಾಜಿ ಶಾಸಕರು ಆದಂತಹ ಶ್ರೀ ಮೋಹನ್ ಶಾ ಅವರು ಮಾತನಾಡಿದರು. ಕಲ್ಲಪ್ಪಣ್ಣಣ್ಣ ಹಾಗೂ ನಾನು ಇಬ್ಬರು ಜೋಡೆತ್ತುಗಳು ಇದ್ದಂತೆ, ಸುಖ ದುಃಖದಲ್ಲಿ ಯಾವತ್ತೂ ಕೂಡ ಭಾಗಿಯಾಗಿರ್ತೀವಿ. ಇವರು ತಮ್ಮ ಜೀವನದಲ್ಲಿ ಇರುವ ತನಕ ಯಾವುದೇ ಕಪ್ಪು ಚುಕ್ಕೆಯನ್ನ ಇಟ್ಟುಕೊಂಡಿಲ್ಲ. ಮನುಷ್ಯನಿಗೆ ಹುಟ್ಟಿದ ದಿನಾಂಕ ಮಾತ್ರ ಗೊತ್ತಿರುತ್ತೆ, ಆದ್ರೆ ನಾವು ಹೋಗುವ ದಿನಾಂಕ ದೇವರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕಾಗಿ ಎಲ್ಲರೂ ಕೂಡ ಪುಣ್ಯವನ್ನ ಸಂಪಾದಿಸಿ ಎಂದಿದ್ದಾರೆ. ನೋಡಿದ ನಂತರ ನನಗೆ ಬಹಳ ಆಶ್ಚರ್ಯ ಅನ್ಸೋದು ಏನು ಅಂತಂದ್ರೆ ಅವ್ರ ಅಣ್ಣ ತಮ್ಮಂದಿರಲ್ಲಿರುವಂತ ಸಹಕಾರ ಬಹಳ ಮುಖ್ಯ. ಮನಿ ಒಳಗ ಸಹಕಾರ ಇದ್ರ ಸಮಾಜದೊಳಗೂ ಸಹಕಾರ ಇರ್ತದೆ. ಮೊಟ್ಟ ಮೊದಲು ಸಹಕಾರ ಎಲ್ಲಿರ್ಬೇಕು ಅಂತ ಮನ್ಯಾಗ ಇರ್ಬೇಕು. ಅವ್ರ ಅಣ್ಣ ತಮ್ಮರೆಲ್ಲ ಹೆಂಗದಾಗ ಅಂತಂದ್ರೆ ಪಾಂಡವರಿದ್ದಂಗದಾಗ ಸಂಪರ್ಕ ಆ ದಿನ ನಾನು ಕುತೂಹಲದಿಂದ ಕೇಳಿದೆ, ಯಾರು? ಅವ್ರು ಹೇಳಿದ್ರು, ನಾ ಮಾಜಿ ಶಾಸಕ ಅಂತ ಹೇಳಲಿಲ್ಲ, ನಾನು ನಿಮ್ಮ ಮಠದ ಭಕ್ತನೇ ಅಂತ ಹೇಳಿದ್ರು. ನನಗೆ ಪರಿಚಯ ಮಾಡ್ತಾರೆ. ಬಹಳ ಖುಷಿ ಅನ್ನಿಸ್ತು. 75 ವರ್ಷಗಳನ್ನು ಪೂರೈಸಿರ್ತಕ್ಕಂತಹ ವ್ಯಕ್ತಿ ಅತ್ಯಂತ ನಮ್ರ ಭಾವದಿಂದ ನನಗೆ 24 ವರ್ಷ ನಡೀತಾ ಇದೆ. ಸಣ್ಣ ವ್ಯಕ್ತಿಗಳ ಮುಂದನೂ ಸಹಿತ ನಾನು ನಿಮ್ಮ ಮಠದ ಭಕ್ತ ಅಂತ ಹೇಳಿದ್ರಲ್ಲ. ನಾನು ಅಲ್ಲೇ ಪಕ್ಕದಲ್ಲಿದ್ದ ಓರ್ವ ವ್ಯಕ್ತಿಯನ್ನು ಕೇಳಿದೆ, ಅವ್ರು ಯಾರು ಅಂತಂದಾಗ, ಇಲ್ಲ, ಸದಲ್ಗ ಮತಕ್ಷೇತ್ರದ ಮಾಜಿ ಶಾಸಕರು, ಹೀಗೀಗೆ ಅಂತ ನನಗೆ ಪರಿಚಯ ಮಾಡಿಕೊಟ್ರು. ವೇದಿಕೆ ಮೇಲೆ ನಾನು ಅವ್ರ ಜೊತೆಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದೆ. ಇವ್ರು ಹೇಳಿದ್ರಲ್ಲ, ವಕೀಲರು ಹೇಳ್ರಿ, ಮಾಳಿ ಸರ್ ಹೇಳ್ರಿ, ಎಲ್ಲ ನಮ್ಮ ಹೊಗಳ್ರಿ. ಸಜ್ಜನಿಕೆ ಅನ್ನೋದು ಭಾರತಕ್ಕೆ ಬರಲ್ಲ, ಏನೇದಿಲ್ಲ. ಸಜ್ಜನ ಒಳ್ಳೆತನ ಇದು ದೇವರು ಕೊಟ್ಟಿದೆ, ಏನೇ ಅಥವಾ ನಾವು ಗಳಿಸ್ಬೇಕಾಗ್ತದೆ. ಈಗಾಗಲೇ ಇದು ಈಗ ಈ ಮಟ್ಟಕ್ಕೆ ಹೋಗ್ಬೇಕಾದ್ರೆ, ಇವು ಸಂಘ ಸಂಸ್ಥೆ ನಡೆಸಬೇಕಾದ್ರೆ ಈ ಸಂಘದಾಗೆಲ್ಲ ನಮ್ಮ ಡೈರೆಕ್ಟರ್ ಬೋರ್ಡ್ದವರ ಮತ್ತು ನಮ್ಮ CO ಮತ್ತು ಮ್ಯಾನೇಜರ, ಜನರಲ್ ಮ್ಯಾನೇಜರ ಎಲ್ಲರೂ ಒಳ್ಳೆ ಕೆಲಸ ಮಾಡಿದಾಗ ನನ್ನ ಹೆಸರು ಐತಿ. ನೀವು ಮಾಡಿ ನನ್ನ ಮ್ಯಾಗಿತ್ತು ಐದಿರಿ ಇಷ್ಟ. ಇದೆಲ್ಲರೂ ಅನೇಕ ಕೆಲಸಗಳೆಲ್ಲ ತಾವು ಮಾಡಿದ್ದೀರಿ. ಬರೀ ನನಗೆ ಸಮುದ್ರ ಆಗೋದು ಬೇಡ ಆಗಿದೆ. ಆವತ್ತಿನೊಳಗ ಸಮುದ್ರ ನಕ್ಕ ಅಲ್ಲಿ ಇರುವಂತ ಒಂದು ನದಿಗೆ ಕೇಳಿತಂತೆ, ಹಿಂಗ್ಯಾಕ ಅನ್ಲಕತ್ತಾನೆ, ಝರಿ ಹಿಂಗ್ಯಾಕ ಅಂತಿದ್ದಿ? ಅದಕ್ಕೆ ಕೇಳ್ತದೆ, ಝರಿ ಏನ ಅದರ ಮನುಷ್ಯನೊಳಗದಂದ್ರೆ ನಾ ಹಿಂಗ ಬೆಳ್ಕೊತಿರ್ತೀನಿ, ಜನರು ಬರ್ತಾರ, ನನ್ನ ತುಂಬ್ಕೊಂಡು ಹೋಗ್ತಾರ, ನನ್ನ ನೀರು ಕುಡಿತಾರ. ಆದರೆ ಸಮುದ್ರದೊಳಗೆ ನಾ ಯಾವಾಗ ಲೀನ ಆಗ್ತೀನಿ, ಅವತ್ತಿನೊಳಗೆ ಸಮುದ್ರದ ನೀರು ಯಾರು ಕುಡಿದಿಲ್ಲ. ಭಾಳ ಹೊತ್ತೇನು ಮಾತಾಡೋದಿಲ್ಲ. ಇಷ್ಟೇ ನಾನು ದೇವರಿಗೆ ವಿನಂತಿ ಮಾಡ್ತೀನಿಲ್ಲ, ಕಲ್ಲಪ್ಪಣ್ಣ ಮಗೇನವರವರಿಗೆ ದೀರ್ಘಾಯುಷ್ಯ ಕೊಡಲಿ, ಭಗವಂತನವರವರಿಗೆ ಆಯುರ ಆರೋಗ್ಯ ಕೊಡಲಿ. ಅವರು ಇದೇ ಪ್ರಕಾರ ಇದ್ದದ ಒಂದು ಮಾರ್ಗದರ್ಶಕರಾಗಿ ಈ ಭಾಗದಲ್ಲಿ ಇರಲಿ ಅಂತ ಹೇಳಿ ತಿಳ್ಕೊಂಡು ನನ್ನನ್ನು ಇವತ್ತಿನ ದಿವಸ ಈ ಕಾರ್ಯಕ್ರಮದ ಅಧ್ಯಕ್ಷ ಅಂಥೇಳಿ ನಾನು ಇಲ್ಲಿ ಬಂದಿದ್ದೀನಿ. ಎಲ್ಲರಿಗೆ ನಾನು ಋಣಿ ಇದ್ದಿದ್ದೀನಿ. ಪರಮ ಪೂಜ್ಯರನ್ನು ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಅಪೂರ್ವ ಟೋಪಗೆ ಎಂಬ ಕಣ್ಣು ಕಾಣದ ಅಂಧ ವಿದ್ಯಾರ್ಥಿನಿಯು ತನ್ನ ಭಾಷಣದಲ್ಲಿ ಕಲ್ಲಪ್ಪಣ್ಣ ಮಗ್ಗೇನವರ್ ಅವರಿಗೆ ಅಭಿನಂದನೆ ಸಲ್ಲಿಸಲು ಇವರಿಗೆ ಶ್ರೇಯಾ ಮಗ್ಗೇನವರ್ ಸನ್ಮಾನ ಮಾಡಿದ್ರು. ಹಾಗೂ ಕಾರ್ಯಕ್ರಮಕ್ಕೆ ಬಂದಂತಹ ಶೀತಲ್ ಪಾಟೀಲ, VS ಮಾಳಿ, ಅಣ್ಣಾಸಾಬ್ ಕೋಣೆ, ಮಾಜಿ ಶಾಸಕರು ಆಗಿರುವಂತಹ ಮೋಹನ್ ಶಾ ಹಾಗೂ ಅನೇಕ ಗಣ್ಯಮಾನ್ಯರು, ಪೂಜ್ಯರುಗಳು ಕಲ್ಲಪ್ಪಣ್ಣ ಮಗ್ಗೇನವರ್ ಇವರಿಗೆ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದ್ರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.